ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ಮೂಲಗಳು ಯೇಸುವಿನ ಪುನರುತ್ಥಾನದ ಬಗ್ಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳ್ತವೆ. ಹ್ಮ್ ಸಾಮಾನ್ಯವಾಗಿ ನಾವು ಪುನರುತ್ಥಾನ ಅಂದರೆ ಏನೋ ಒಂದು ಪವಾಡ ಅಂತ ಅಷ್ಟೇ ಅಂದುಕೊಳ್ತೀವಿ. ಹ್ಮ್ ಹೌದು, ಅದೊಂದು ದೊಡ್ಡ ಘಟನೆ. ಆದರೆ ಈ ಮೂಲಗಳ ಪ್ರಕಾರ ಅದು ಕೇವಲ ಒಂದು ಘಟನೆಯಲ್ಲ, ಬದಲಿಗೆ 3 ಬಾಗಿಲುಗಳನ್ನ ತೆರೆಯುವ ಒಂದು ಬ್ರಹ್ಮಾಂಡದ ಕೀಲಿಕೈ ಇದ್ದ ಹಾಗೆ. ಓಹ್, ಇದು ಕೇಳೋಕ್ ಚೆನ್ನಾಗಿದೆ. ಮೊದಲ ಬಾಗಿಲಿನ ಹಿಂದೆ ಮೋಕ್ಷದ ನಿಜವಾದ ಅರ್ಥ ಇದೆ. 2ನೇ ಬಾಗಿಲಿನ ಹಿಂದೆ ಸಾವು ಮತ್ತು ಪಾತಾಳದ ಸ್ವರೂಪ ಅಡಗಿದೆ. ಹ್ಮ್ ಸರಿ. ಮತ್ತು 3ನೇ ಬಾಗಿಲಿನ ಹಿಂದೆ ಅತ್ಯಂತ ಆಶ್ಚರ್ಯದ ವಿಷಯ ಅಂದ್ರೆ ನಮ್ಮ ಸಮಯ ಮತ್ತು ಜಾಗದ ಆಡಳಿತವೇ ಕೈಬದಲಾದ ಕತೆ. ಹಾಗಾದ್ರೆ ಆ ಮೊದಲ ಕೀಲು ತಿರುಗಿಸಿ ನೋಡೋಣವಾ? ಖಂಡಿತ. ಈ ಮೂಲಗಳು ಹೇಳೋದೇನಂದ್ರೆ, ಪುನರುತ್ಥಾನ ಇಲ್ಲದೇ ಇದ್ರೆ ಆಕ್ಚುಲಿ ಕ್ರಿಶ್ಚಿಯನ್ ನಂಬಿಕೆಗೆ ಅಡಿಪಾಯವೇ ಇರ್ತಿರ್ಲಿಲ್ಲ. ಅಡಿಪಾಯವೇ ಇರ್ತಿರ್ಲಿಲ್ಲ. ಹೌದು. 1 ಕೊರಿಂಥಿಯನ್ಸ್ 15ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಸ್ತನು ಎಬ್ಬಿಸಲ್ಪಡದಿದ್ದರೆ ನಿಮ್ಮ ನಂಬಿಕೆಯು ವ್ಯರ್ಥ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಕೇವಲ ಒಂದು ಭಾವನಾತ್ಮಕ ಹೇಳಿಕೆಯಲ್ಲ, ಇದೊಂದು ತಾರ್ಕಿಕ ಸಿದ್ಧಾಂತ. ಸರಿ, ನಂಬಿಕೆ ವ್ಯರ್ಥ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಅಂದ್ರೆ ಪುನರುತ್ಥಾನ ಆಗದೇ ಇದ್ದಿದ್ರೆ ನಿಖರವಾಗಿ ಏನಾಗ್ತಿತ್ತು? ಅದರ ಪರಿಣಾಮಗಳು ಎಷ್ಟೊಂದು ಗಂಭೀರ ಅಂತ ಈ ಮೂಲಗಳು ಹೇಳ್ತವೆ. ಪರಿಣಾಮಗಳು ಕೇವಲ ಗಂಭೀರವಲ್ಲ, ಅವು ಭಯಾನಕವಾಗಿರ್ತಿದ್ವು. ಇದನ್ನೊಂದು ಚೇಂತರ ಯೋಚಿಸಿ. ಓಕೆ. ಮೊದಲನೇದಾಗಿ ಪ್ರಾಯಶ್ಚಿತ್ತ ಅಂದ್ರೆ ಅಟೋನ್ಮೆಂಟ್ ಅಂತ ಏನ್ ಕರಿತೀವೋ ಅದು ವಿಫಲ ಆಗ್ತಿತ್ತು. ವಿಫಲ ಆಗ್ತಿತ್ತಾ? ಹೇಗೆ? ಪ್ರಾಯಶ್ಚಿತ್ತ ಅಂದ್ರೆ ಪಾಪಗಳಿಗೆ ಕಟ್ಟುವ ಬೆಲೆ. ಪಾಪದ ಅಂತಿಮ ಪರಿಣಾಮ ಸಾವು. ಯೇಸು ಶಿಲುವೆಯಲ್ಲಿ ಸತ್ತದ್ದು ಆ ಬೆಲೆಯನ್ನ ಕಟ್ಟೋಕೆ. ಹೌದು. ಆದ್ರೆ ಆತನು ಸತ್ತಲೇ ಉಳಿದಿದ್ರೆ ಆತನು ಕೂಡ ಪಾಪದ ಅಧಿಕಾರಕ್ಕೆ ಒಳಪಟ್ಟಿದ್ದಾನೆ ಅಂತಾನೆ ಅರ್ಥ ಆಗ್ತಿತ್ತು. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಓ, ಹಾಗಾದ್ರೆ ಪುನರುತ್ಥಾನವು ಆತನು ಪಾಪರಹಿತನಾಗಿದ್ದ ಅನ್ನೋದಕ್ಕೆ ಒಂದು ಸಾಕ್ಷಿ ಇದ್ದ ಹಾಗೆ. ಸರಿ, ನಾನಿದನ್ನ ಹೀಗೆ ಅರ್ಥ ಮಾಡ್ಕೋಬಹುದಾ? ಸಾವು ಅನ್ನೋದು ಪಾಪದ ಸಂಬಳ. ಯಾರು ಪಾಪ ಮಾಡ್ತಾರೋ ಅವ್ರಿಗೆ ಸಾವು ಬರುತ್ತೆ. ಗೆ ಸಿಕ್ಕ ದೈವಿಕ ಮುದ್ರೆ. ದೈವಿಕ ಮುದ್ರೆ. ಇದನ್ನ ಹೀಗೆ ಹೋಲಿಸ್ಬೋದು. ನೀವು ಸಾಲ ತೀರ್ಸೋಕೆ ಬ್ಯಾಂಕಿಗೆ ಹಣ ಕಟ್ತೀರಿ. ಸರಿ. ಆದ್ರೆ ಬ್ಯಾಂಕ್ ನಿಂಗೆ ಸಾಲ ತೀರಿದೆ ಅಂತ ಒಂದು ರಸೀದಿ ಕೊಡದಿದ್ರೆ ಆ ವ್ಯವಹಾರ ಪೂರ್ಣ ಆಗಲ್ಲ. ನಿಜ. ಇಲ್ಲಿ ಯೇಸುವಿನ ಸಾವು ಸಾಲ ತೀರಿಸಿದ ಹಾಗೆ, ಮತ್ತು ಆತನ ಪುನರುತ್ಥಾನವೇ ದೇವರು ಆ ಪಾವತಿಯನ್ನು ಒಪ್ಪಿಕೊಂಡಿದ್ದಾನೆ ಅನ್ನೋದಕ್ಕೆ ಕೊಟ್ಟ ರಸೀದಿ. ವಾವ್! ಸಾವು ಸಾಲ ತೀರಿಸಿದ್ದು, ಪುನರುತ್ಥಾನ ರಸೀದಿ. ಈ ಹೋಲಿಕೆ ಅದ್ಭುತವಾಗಿದೆ. ಹೌದು. ಈ ರಸೀದಿ ಇಲ್ಲದಿದ್ರೆ ನಮ್ಮೆಲ್ಲರ ಪಾಪದ ಖಾತೆ ಇನ್ನೂ ಚಾಲ್ತಿಯಲ್ಲಿರ್ತಿತ್ತು. ಹಾಗಾದ್ರೆ ಮೋಕ್ಷ, ಕ್ಷಮೆ, ನ್ಯಾಯತೀರ್ಪು ಇವೆಲ್ಲವೂ ಆ ಒಂದೇ ಘಟನೆಯ ಮೇಲೆ ನಿಂತಿದೆ. ಖಂಡಿತ. ರೋಮನ್ರು 4:25 ಇದನ್ನೇ ಹೇಳಿರೋದು. ಆತನು ನಮ್ಮ ಪಾಪಗಳಿಗಾಗಿ ಸಾಯಲಿಕ್ಕೆ ಒಪ್ಪಿಸಲ್ಪಟ್ಟನು ಮತ್ತು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ ಎಬ್ಬಿಸಲ್ಪಟ್ಟನು. ಆತನ ಸಾವು ನಮ್ಮ ಪಾಪಗಳಿಗಾಗಿ, ಆದರೆ ಪುನರುತ್ಥಾನ ನಮ್ಮನ್ನು ನೀತಿವಂತರಾಗಿಸಲು. ಮತ್ತು ಈ ಮೂಲಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತವೆ. ಹೇಗೆ? ಕೇವಲ ನಂಬಿಕೆ ಸಾಲದು, ಆ ನಂಬಿಕೆ ನಮ್ಮ ಜೀವನದಲ್ಲಿ ಕಾಣಬೇಕು ಅಂತ ಒತ್ತಿ ಹೇಳ್ತವೆ. ಶ್ವೇತಸಿಂಹಾಸನದ ಮಹಾ ನ್ಯಾಯತೀರ್ಪು ಅಂತ ಒಂದು ಪರಿಕಲ್ಪನೆ ಇದೆ. ನಿಮಿಷ. ಶ್ವೇತಸಿಂಹಾಸನದ ಮಹಾ ನ್ಯಾಯತೀರ್ಪು ಅಂದ್ರೇನು? ಈ ಪದ ಕೇಳಲಿಕ್ಕೆ ಬಹಳ ಗಹನವಾಗಿದೆ. ಹೌದು. ಮೂಲ ಪಠ್ಯದಲ್ಲಿ ಇದನ್ನ ಕೊರಿಯನ್ ಭಾಷೆಯಲ್ಲಿ ಭೆಕ್ಬೋಜ್ವಾ ದೇ ಶಿಂಫಾನ್ ಅಂದ್ರೆ ಭೆಕ್ ಬೋಜ್ವಾ ದೇ ಶಿಂಫಾನ್ ಅಂತ ಉಲ್ಲೇಖಿಸಲಾಗಿದೆ. ಓಕೆ. ಇದರರ್ಥ ಗ್ರೇಟ್ ವೈಟ್ ಥ್ರೋನ್ ಜಡ್ಜ್ಮೆಂಟ್. ಇದು ಪ್ರಕಟಣೆ ಪುಸ್ತಕದಲ್ಲಿ ಬರುವ ಅಂತಿಮ ನ್ಯಾಯತೀರ್ಪಿನ ದಿನ. ಆ ದಿನ ವ್ಯಕ್ತಿಯ ನಂಬಿಕೆ ನಿಜವೋ ಸುಳ್ಳೋ ಅನ್ನೋದು ಅವರ ಮಾತುಗಳಿಂದಲ್ಲ, ಅವರ ಕೃತ್ಯಗಳಿಂದ ನಿರ್ಧಾರ ಆಗುತ್ತೆ ಅಂತಾನಾ? ಹೌದು. ಅವರ ಜೀವನವೇ ಸಾಕ್ಷಿ ನುಡಿಯುತ್ತೆ. ದೇವರ ಮತ್ತು ನೆರೆಯವರ ಮೇಲಿನ ಪ್ರೀತಿಯ ಆಜ್ಞೆಗಳನ್ನು ಪಾಲಿಸಿದ್ದು ನಿಜವೇ ಅನ್ನೋದಕ್ಕೆ. ಸರಿ. ಹಾಗಾದ್ರೆ ಮೊದಲ ಬಾಗಿಲು ತೆರೆದಿದೆ. ಪುನರುತ್ಥಾನವು ನಮ್ಮ ವೈಯಕ್ತಿಕ ಮೋಕ್ಷದ ರಸೀದಿ. ಈಗ 2ನೇ ಬಾಗಿಲಿನ ಕಡೆ ಹೋಗೋಣ. ಪುನರುತ್ಥಾನವು ನಮ್ಮನ್ನ ಒಂದು ಬಂಧನದಿಂದ ಬಿಡಿಸ್ತು ಅಂತ ಹೇಳಿದ್ರಿ. ಆ ಬಂಧನ ಯಾವುದು? ಮೂಲಗಳು ಅದನ್ನ ಹೇಡೀಸ್ ಅಂತ ಕರೀತವೆ. ಹೇಡೀಸ್ ಅಂದ್ರೆ ನರಕಾನಾ? ಇದೊಂದು ಬಹಳ ಸಾಮಾನ್ಯವಾದ ತಪ್ಪು ತಿಳುವಳಿಕೆ. ಹೌದಾ? ಹೌದು. ಮೂಲಗಳ ಪ್ರಕಾರ ಹೇಡೀಸ್ ಅಂದ್ರೆ ಹಳೆಯ ಒಡಂಬಡಿಕೆಯ ಹೀಬ್ರೂನಲ್ಲಿ ಶೆಯೋಲ್. ಅದು ಬೆಂಕಿ ಉರಿಯುವ ನರಕ ಅಲ್ಲ. ಹಾಗಾದ್ರೆ ಬದಲಿಗೆ ಅದು ಸಾವಿನ ಸಾಮ್ರಾಜ್ಯ ಅಥವಾ ಮರಣದ ಅಧಿಕಾರವಿರುವ ಕ್ಷೇತ್ರ.
ಪಾಪ ಮಾಡಿದ ಪ್ರತಿಯೊಬ್ಬರೂ ಈ ಕ್ಷೇತ್ರದ ಅಧಿಕಾರಕ್ಕೆ ಒಳಪಡ್ತಾರೆ. ಇದೊಂದು ರೀತಿಯ ಆಧ್ಯಾತ್ಮಿಕ ಗುರುತ್ವಾಕರ್ಷಣೆ ಇದ್ದ ಹಾಗೆ. ಆಧ್ಯಾತ್ಮಿಕ ಗುರುತ್ವಾಕರ್ಷಣೆ ಇದು ಕುತೂಹಲಕಾರಿಯಾಗಿದೆ. ಅಂದ್ರೆ ಪಾಪ ಮಾಡಿದ್ರೆ ಸಾವು ನಮ್ಮನ್ನ ತನ್ನ ಕಡೆಗೆ ಸೆಳ್ಕೊಳ್ಳುತ್ತಾ? ಹೌದು. 1 ಕೊರಿಂಥಿಯನ್ಸ್ 15:56ರಲ್ಲಿ ಒಂದು ಸೂತ್ರದ ಹಾಗೆ ಹೇಳಲಾಗಿದೆ. ಮರಣದ ಕುಟುಕು ಪಾಪ ಮತ್ತು ಪಾಪದ ಶಕ್ತಿ ಧರ್ಮಶಾಸ್ತ್ರ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೌದು. ಪಾಪದ ಶಕ್ತಿ ಧರ್ಮಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರವೇ ಪಾಪಕ್ಕೆ ಕಾರಣನಾ? ಅದು ಗೊಂದಲ ಮೂಡಿಸ್ತಿದೆ. ಇಲ್ಲ, ಒಳ್ಳೆ ಪ್ರಶ್ನೆ. ಧರ್ಮಶಾಸ್ತ್ರವು ಪಾಪಕ್ಕೆ ಕಾರಣ ಅಲ್ಲ. ಅದು ಪಾಪ ಅಂದ್ರೇನು ಅಂತ ತೋರಿಸೋ ಒಂದು ಭೂತ ಕನ್ನಡಿ ಇದ್ದಾಗೆ. ಓ, ಭೂತ ಕನ್ನಡಿ. ಹೌದು. ಉದಾಹರಣೆಗೆ, ವೇಗವಾಗಿ ಓಡಿಸಬೇಡಿ ಅಂತ ಬೋರ್ಡ್ ಇಲ್ಲದಿದ್ರೆ ನೀವು ಎಷ್ಟು ವೇಗವಾಗಿ ಹೋದ್ರೂ ಅದು ಅಪರಾಧ ಆಗಲ್ಲ, ಅಲ್ವಾ? ನಿಜ. ಧರ್ಮಶಾಸ್ತ್ರವು ಆ ಬೋರ್ಡ್ ಇದ್ದಾಗೆ. ಅದು ನಿಯಮವನ್ನ ಸ್ಪಷ್ಟಪಡಿಸುತ್ತೆ. ಆ ನಿಯಮವನ್ನ ಮೀರಿದಾಗ ಅದು ಪಾಪ ಆಗುತ್ತೆ, ಮತ್ತು ಪಾಪದ ಅನಿವಾರ್ಯ ಪರಿಣಾಮವೇ ಸಾವು. ಸರಿ. ಆ ಸಾವು ವ್ಯಕ್ತಿಯನ್ನ ಹೇಡೀಸ್ ಎಂಬ ಕ್ಷೇತ್ರದ ಬಂಧನದಲ್ಲಿಡುತ್ತೆ. ಇದೊಂದು ಸರಪಳಿ: ಧರ್ಮಶಾಸ್ತ್ರ, ಪಾಪ, ಸಾವು, ಆಮೇಲೆ ಹೇಡೀಸ್. ಓ, ಓಕೆ. ಈಗ ಸ್ಪಷ್ಟವಾಯಿತು. ಧರ್ಮಶಾಸ್ತ್ರ ಭೂತ ಕನ್ನಡಿ ಇದ್ದಾಗೆ. ಅದು ಸಮಸ್ಯೆಯನ್ನ ಸೃಷ್ಟಿಸಲ್ಲ, ಆದ್ರೆ ಸಮಸ್ಯೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ಈ ಸಾವಿನ ಸಾಮ್ರಾಜ್ಯ ಅಂದ್ರೆ ಹೇಡೀಸ್, ಇದು ಶಾಶ್ವತವೇ? ಅದಕ್ಕೊಂದು ಅಂತ್ಯವಿದೆಯಾ? ಖಂಡಿತ ಅಂತ್ಯವಿದೆ. ಮತ್ತು ಇಲ್ಲೇ ಅತ್ಯಂತ ಆಸಕ್ತಿದಾಯಕ ಅಂಶ ಬರೋದು. ಏನು? ಪ್ರಕಟಣೆ 20:14 ಪ್ರಕಾರ ಕೊನೆಯಲ್ಲಿ ಸಾವು ಮತ್ತು ಹೇಡೀಸ್ ಎರಡನ್ನೂ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಅಂದ್ರೆ ಸಾವಿನ ಸಾಮ್ರಾಜ್ಯವೇ ನಾಶ ಆಗುತ್ತಾ? ಹೌದು. ಆದರೆ ಅದಕ್ಕಿಂತಲೂ ಮೊದಲು ಈ ಮೂಲಗಳು ಚರ್ಚ್ ಅಂದ್ರೆ ಸಭೆ ಬಗ್ಗೆ ಒಂದು ಅದ್ಭುತವಾದ ಚಿತ್ರಣವನ್ನು ಕೊಡುತ್ತವೆ. ಅದೇನು? ಚರ್ಚ್ ಅನ್ನು ಹೇಡೀಸ್ ಎಂಬ ಕತ್ತಲೆಯ ಸಾಮ್ರಾಜ್ಯದೊಳಗೆ ಇರಿಸಲಾದ ಬೆಳಕಿನ ಕ್ಷೇತ್ರ ಅಂತ ವರ್ಣಿಸಲಾಗಿದೆ. ವಾವ್! ಇದು ಕೇಳಲಿಕ್ಕೆ ಒಂದು ಸೈಫೈ ಸಿನಿಮಾದ ಕಥೆಯ ಹಾಗೆ ಇದೆ. ಕತ್ತಲೆಯ ಸಾಮ್ರಾಜ್ಯದ ಮಧ್ಯದಲ್ಲಿ ಒಂದು ಬೆಳಕಿನ ದುರ್ಗ. ಹೌದು. ದೇವರ ಆಜ್ಞೆಗಳನ್ನ ಪಾಲಿಸುವ, ಪ್ರೀತಿಯಲ್ಲಿ ನಡೆಯುವ ಚರ್ಚ್ ಸಾವಿನ ಅಧಿಕಾರವನ್ನ ಮುರಿಯುತ್ತೆ. ಅಂದ್ರೆ ಚರ್ಚ್ನ ಭಾಗವಾಗೋದು ಕೇವಲ ಒಂದು ಸಾಮಾಜಿಕ ಸಮುದಾಯದ ಭಾಗವಾಗೋದಲ್ಲ, ಅದೊಂದು ರೀತಿಯ ಬ್ರಹ್ಮಾಂಡದ ರಕ್ಷಣೆ ಇದ್ಹಾಗೆ. ಸರಿನಾ? ನಿಖರವಾಗಿ. ಈ ಮೂಲಗಳು ಅದನ್ನೇ ಹೇಳುತ್ತಿರೋದು. ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆತನ ಪ್ರೀತಿಯ ಆಜ್ಞೆಗಳನ್ನ ಪಾಲಿಸುವವರು ಆ ಬೆಳಕಿನ ಕ್ಷೇತ್ರದಲ್ಲಿರ್ತಾರೆ. ಅವರು ಹೇಡೀಸ್ನ ಅಧಿಕಾರದಿಂದ ಪಾರಾಗ್ತಾರೆ. ಸೊ ಪುನರುತ್ಥಾನವು ಕೇವಲ ಯೇಸುವಿನ ವೈಯಕ್ತಿಕ ವಿಜಯ ಅಲ್ಲ, ಅದು ಆತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಸಾವಿನ ಸಾಮ್ರಾಜ್ಯದಿಂದ ಪಾರಾಗುವ ದಾರಿಯನ್ನ ತೆರೆದ ಘಟನೆ. ಸರಿ. ಈಗ 2ನೇ ಬಾಗಿಲು ತೆರೆದಿದೆ. ಪುನರುತ್ಥಾನವು ಹೇಡೀಸ್ ಎಂಬ ಸಾವಿನ ಸಾಮ್ರಾಜ್ಯದ ಮೇಲೆ ಒಂದು ಸಾಮೂಹಿಕ ವಿಜಯ. ಈಗ 3ನೇ ಮತ್ತು ಕೊನೆಯ ಬಾಗಿಲು. ನೀವು ಹೇಳಿದ್ರಿ, ಸಮಯ ಮತ್ತು ಜಾಗದ ಆಡಳಿತವೇ ಕೈ ಬದಲಾಯಿತು ಅಂತ. ಇದು ಕೇಳ್ಲಿಕ್ಕೆ ಬಹಳ ಕ್ಲಿಷ್ಟಕರವಾಗಿದೆ. ಇದರ ಅರ್ಥವೇನು? ಹೌದು, ಇದು ಸ್ವಲ್ಪ ಆಳವಾದ ದೇವತಾಶಾಸ್ತ್ರ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಯೇಸು ಭೂಮಿಗೆ ಬರುವ ಮೊದಲು ಅಧಿಕಾರದ ವ್ಯವಸ್ಥೆ ಹೇಗಿತ್ತು ಅಂತ ನೋಡಬೇಕು. ಓಕೆ, ಹೇಗಿತ್ತು? ಆ ಸಮಯದಲ್ಲಿ ದೇವರು ತಮ್ಮ ಹೆಸರನ್ನ ಜೆರುಸಲೇಮಿನ ದೇವಾಲಯದಲ್ಲಿ ಇರಿಸಿದ್ರು. ಜನರು ಆ ದೇವಾಲಯದ ಕಡೆಗೆ ಪ್ರಾರ್ಥನೆ ಮಾಡ್ತಿದ್ರು. ನಮ್ಮ ಈ ಸಮಯ ಮತ್ತು ಜಾಗದ ಪ್ರಪಂಚದ ಆಡಳಿತ ಅದು ಪವಿತ್ರ ತ್ರಿತ್ವ ಅಂದ್ರೆ ತಂದೆ, ಮಗ ಮತ್ತು ಪವಿತ್ರಾತ್ಮರ ಕೈಯಲ್ಲಿ ಒಟ್ಟಾಗಿತ್ತು. ಆದ್ರೆ ಯೇಸು ಮಾನವನಾಗಿ ಬಂದಾಗ ಎಲ್ಲವೂ ಬದಲಾಯಿತು. ಹೌದು. ಇಲ್ಲೊಂದು ದೊಡ್ಡ ದೇವತಾಶಾಸ್ತ್ರೀಯ ಪರಿಕಲ್ಪನೆ ಬರುತ್ತೆ. ಫಿಲಿಪ್ಪಿ 2:7ರಲ್ಲಿ ಹೇಳಿದ ಹಾಗೆ, ದೇವರ ಮಗನಾದ ಯೇಸು ತನ್ನನ್ನು ತಾನು ಬರಿದು ಮಾಡಿಕೊಂಡು ಮನುಷ್ಯನಾಗಿ ನಮ್ಮ ಸಮಯ ಮತ್ತು ಜಾಗದ ಮಿತಿಯೊಳಗೆ ಬಂದನು. ಬರಿದು ಮಾಡಿಕೊಂಡು ಅಂದ್ರೆ ಆತನು ದೇವರಾಗಿಲೋದನ್ನ ನಿಲ್ಸದ್ನಾ? ಇಲ್ಲ, ಅದೊಂದು ಅದ್ಭುತವಾದ ಪ್ರಶ್ನೆ. ಬರಿದು ಮಾಡಿಕೊಳ್ಳೋದು ಅಂದ್ರೆ ತನ್ನ ದೈವತ್ವವನ್ನ ಕಳೆದುಕೊಳ್ಳೋದು ಅಂತಲ್ಲ. ಹಾಗಾದ್ರೆ ಬದಲಿಗೆ ತನ್ನ ದೈವಿಕ ಅಧಿಕಾರ ಮತ್ತು ಸವಲತ್ತುಗಳನ್ನ ಸ್ವ ಇಚ್ಛೆಯಿಂದ ಬದಿಗಿಟ್ಟು ಒಬ್ಬ ಮನುಷ್ಯನಂತೆ ಸಂಪೂರ್ಣವಾಗಿ ತಂದೆಯಾಡ ದೇವರ ಮೇಲೆ ಅವಲಂಬಿತನಾಗಿ ಬದುಕೋದು. ಓ, ಇದಕ್ಕಾಗಿಯೇ ಯೇಸು ಭೂಮಿಯಲ್ಲಿದ್ದಾಗ ತಂದೆಗೆ ಪ್ರಾರ್ಥನೆ ಸಲ್ಲಿಸ್ತಿದ್ದ. ಆತನೊಬ್ಬ ರಾಯಭಾರಿಯಂತೆ ವರ್ತಿಸ್ತಿದ್ದ, ರಾಜನಂತೆ ಅಲ್ಲ. ಆತನ ದೇಹವೇ ಹೊಸ ದೇವಾಲಯವಾಯಿತು. ಒಂದು ನಿಮಿಷ, ಇದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭೂಮಿಯಲ್ಲಿದ್ದಾಗ ಯೇಸು ಏನಾದ್ರೂ ಮಾಡೋಕೆ ತಂದೆಯಾದ ದೇವರಿಗೆ ಪ್ರಾರ್ಥಿಸ್ಬೇಕಿತ್ತು. ಹೌದು. ಆದ್ರೆ ಪುನರುತ್ಥಾನದ ನಂತರ ಯೋಹಾನ 14:14ರಲ್ಲಿ ಆತನೇ ನನ್ನ ಹೆಸರಿನಲ್ಲಿ ನೀವು ಏನೇ ಕೇಳಿದರೂ ನಾನೇ ಅದನ್ನು ಮಾಡುವೆನು ಅಂತ ಹೇಳ್ತಾನೆ.
ಇಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಿಸ್ತಿದೆ. ಇದು ಬಡ್ತಿ ಸಿಕ್ಕಾಗೆ ಇದೆಯಲ್ಲವೇ? ಆತನ ಅಧಿಕಾರವೇ ಬದಲಾಯ್ತಾ? ಅದ್ಭುತವಾಗಿ ಗಮನಿಸಿದ್ರಿ. ಅದೇ ಈ ಚರ್ಚೆಯ ಅತ್ಯಂತ ಪ್ರಮುಖ ತಿರುಳು. ಶಿಲುವೆ ಮತ್ತು ಪುನರುತ್ಥಾನ ಅನ್ನೋದು ಕೇವಲ ಪಾಪದ ಮೇಲಿನ ವಿಜಯ ಅಲ್ಲ, ಅದೊಂದು ಅಧಿಕಾರದ ಹಸ್ತಾಂತರ. ಅಧಿಕಾರದ ಹಸ್ತಾಂತರ. ಹೌದು. ಮೂಲಗಳು ಇದನ್ನ ಒಂದು ಉತ್ತರಾಧಿಕಾರ ಅಂತ ವಿವರಿಸ್ತವೆ. ಪುನರುತ್ಥಾನದ ನಂತರ ಯೇಸು ನಮ್ಮ ಈ ಸಮಯಜಾಗದ ಪ್ರಪಂಚದ ಅಧಿಕೃತ ಉತ್ತರಾಧಿಕಾರಿ ಅಥವಾ ರಾಜನಾದನು. ಅಂದ್ರೆ ಮೊದಲು ರಾಯಭಾರಿಯಾಗಿದ್ದವನು ಈಗ ರಾಜನಾದ. ನಿಖರವಾಗಿ. ಮೊದಲು ಆತನು ತಂದೆಯ ಪರವಾಗಿ ಕಾರ್ಯನಿರ್ವಹಿಸ್ತಿದ್ದ. ಈಗ ಆತನು ತನ್ನದೇ ಸ್ವಂತ ಅಧಿಕಾರದಿಂದ ಕಾರ್ಯನಿರ್ವಹಿಸ್ತಾನೆ. ಅದಕ್ಕಾಗಿಯೇ ನಾನು ತಂದೆಯನ್ನ ಕೇಳ್ತೇನೆ ಅನ್ನದೇ ನಾನೇ ಮಾಡುವೆನು ಎನ್ನುತ್ತಾನೆ. ವಾವ್! ದೇವದೂತರಿಗೆ ನೇರವಾಗಿ ಆಜ್ಞೆ ನೀಡ್ತಾನೆ, ಪ್ರಾರ್ಥನೆಗಳನ್ನು ನೇರವಾಗಿ ಸ್ವೀಕರಿಸಿ ಉತ್ತರ ಕೊಡ್ತಾನೆ. ಇದು ಬ್ರಹ್ಮಾಂಡದ ಆಡಳಿತದಲ್ಲಿ ನಡೆದ ಒಂದು ದೊಡ್ಡ ಬದಲಾವಣೆ. ಇದು ನಂಬುವವರ ಪ್ರಾರ್ಥನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಹಾಗಾದ್ರೆ ನಾವು ಈಗ ಯಾರಿಗೆ ಪ್ರಾರ್ಥಿಸಬೇಕು? ತಂದೆಗೆ? ಯೇಸುವಿಗೆ? ಇದು ಸ್ವಲ್ಪ ಗೊಂದಲಮಯ ಅಲ್ವಾ? ಇದಕ್ಕೊಂದು ಸ್ಪಷ್ಟವಾದ ರಚನೆ ಇದೆ. ಈಗ ಉತ್ತರಾಧಿಕಾರಿಯಾದ ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನನ್ನ ಕಳುಹಿಸಲಾಗುತ್ತೆ. ನಂಬುವರು ಪವಿತ್ರಾತ್ಮನನ್ನ ಸ್ವೀಕರಿಸಿದಾಗ ಅವರ ದೇಹವೇ ದೇವಾಲಯವಾಗುತ್ತೆ. ಸರಿ. ಮೊದಲು ಶಿಷ್ಯರು ಯೇಸುವಿನ ಮೂಲಕ ತಂದೆಗೆ ಪ್ರಾರ್ಥಿಸ್ತಿದ್ರು. ಆಗ ಯೇಸು ತಂದೆಯ ಬಳಿ ಕೇಳ್ತಿದ್ದ. ಆದ್ರೆ ಈಗ ನಂಬುವವರು ತಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನ ಮೂಲಕ ಯೇಸುವಿನ ಹೆಸರಿನಲ್ಲಿ ತಂದೆಗೆ ಪ್ರಾರ್ಥಿಸ್ತಾರೆ. ಆದರೆ ಯೇಸು ತಂದೆಯ ಅಧಿಕಾರ ಮತ್ತು ಹೆಸರನ್ನ ಉತ್ತರಾಧಿಕಾರಿಯಾಗಿ ಪಡೆದಿರೋದ್ರಿಂದ ಯೇಸುವೇ ಆ ಪ್ರಾರ್ಥನೆಗಳಿಗೆ ನೇರವಾಗಿ ಉತ್ತರ ನೀಡ್ತಾನೆ. ಹೌದು, ತನ್ನ ಸ್ವಂತ ಅಧಿಕಾರದಿಂದ. ಅಧಿಕಾರದ ಸರಪಳಿ ಈಗ ಹೆಚ್ಚು ನೇರವಾಗಿದೆ. ಇದು ರಾಜನ ಬಳಿ ನೇರವಾಗಿ ಮನವಿ ಸಲ್ಲಿಸಿದ ಹಾಗೆ. ಹಾಗಾದ್ರೆ ನಾವು ಇಂದು 3 ಬಾಗಿಲುಗಳನ್ನ ತೆರೆದು ನೋಡಿದೇವೆ. ಪುನರುತ್ಥಾನವು ವೈಯಕ್ತಿಕ ಮೋಕ್ಷದ ರಸೀದಿ, ಹೇಡೀಸ್ ಎಂಬ ಸಾವಿನ ಸಾಮ್ರಾಜ್ಯದ ಮೇಲಿನ ವಿಜಯ, ಮತ್ತು ಅಂತಿಮವಾಗಿ ನಮ್ಮ ಇಡೀ ಪ್ರಪಂಚದ ಆಡಳಿತವೇ ಯೇಸುವಿಗೆ ಹಸ್ತಾಂತರವಾದ ಘಟನೆ. ಇದು ಕೇವಲ ಒಂದು 2000 ವರ್ಷಗಳ ಹಿಂದಿನ ಐತಿಹಾಸಿಕ ಘಟನೆಯಲ್ಲ, ಇದು ಇಂದಿಗೂ ನಮ್ಮ ವಾಸ್ತವವನ್ನು ರೂಪಿಸುತ್ತಿರುವ ಒಂದು ಸತ್ಯ ಅಂತ ಈ ಮೂಲಗಳು ಹೇಳ್ತಿವೆ. ಹೌದು. ಮತ್ತು ಈ ಮೂಲಗಳು ಕೊನೆಯಲ್ಲಿ ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ದೂಡುತ್ತವೆ. ಯೋಚಿಸಿ ನೋಡಿ, ನಾವು ಸಮಯ ಮತ್ತು ಜಾಗದ ಮಿತಿಯೊಳಗಿರುವ ಜೀವಿಗಳು. ಹೌದು. ನಾವು ಒಂದೇ ಸಮಯದಲ್ಲಿ ಒಂದೇ ಕಡೆ ಇರಬಲ್ಲೆವು. ಆದರೆ ದೇವರು ಸಮಯ ಮತ್ತು ಜಾಗಕ್ಕೆ ಅತೀತ. ಆತನು ಏಕಕಾಲದಲ್ಲಿ ಎಲ್ಲ ಕಡೆ ಎಲ್ಲ ಸಮಯದಲ್ಲಿರಬಲ್ಲ. ಹಾಗಾದ್ರೆ ನಮ್ಮ ಸೀಮಿತ ಅರಿವಿನಿಂದ ಆ ಅಸೀಮ ಸ್ವರೂಪವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು ಅಸಾಧ್ಯ. ಖಂಡಿತ. ನಮ್ಮ ಅಸ್ತಿತ್ವದ ಸ್ವರೂಪವೇ ನಮ್ಮ ತಿಳುವಳಿಕೆಗೆ ಒಂದು ಗಡಿಯನ್ನು ಹಾಕುತ್ತೆ. ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ. ನಮ್ಮ ಗ್ರಹಿಕೆಗೆ ಮೀರಿದ ಪರಿಕಲ್ಪನೆಗಳಲ್ಲಿ ನಂಬಿಕೆ ಇಡೋದರ ಅರ್ಥವೇನು? ಹೌದಲ್ಲ. ಬಹುಶಃ ಈ ಮೂಲಗಳು ಸೂಚಿಸುವಂತೆ ನಂಬಿಕೆ ಅಂದ್ರೆ ಎಲ್ಲವನ್ನೂ ತರ್ಕಬದ್ಧವಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ. ಬದಲಿಗೆ ನಮ್ಮ ಅರಿವಿನ ಮಿತಿಗಳನ್ನು ಒಪ್ಪಿಕೊಂಡು ನಮಗಿಂತ ದೊಡ್ಡದಾದ, ನಮ್ಮ ಗ್ರಹಿಕೆಗೆ ಮೀರಿದ ಒಂದು ವಾಸ್ತವಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋದೇ ಆಗಿರಬಹುದೇ. ಇದು ನಮ್ಮನ್ನ ಇನ್ನಷ್ಟು ಆಳವಾದ ಹುಡುಕಾಟಕ್ಕೆ ಪ್ರೇರೇಪಿಸುತ್ತೆ.